ನಿನ್ನೆಯಿಂದ ಅಧಿವೇಶನ ಆರಂಭ ಆಗಿದೆ. ಒಂದು ಕಡೆ ವಿರೋಧ ಪಕ್ಷಗಳು ಆಡಳಿತ ಪಕ್ಷವನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಈಗಾಗಲೇ ಸನ್ನದ್ಧವಾಗಿರುವಂತದ್ದು. ಇವತ್ತು ಎರಡನೇ ದಿನ. ಇವತ್ತು ಏನಾಯ್ತು ಸದನದಲ್ಲಿ? ಸದನ ಆರಂಭವಾಗ್ತಾ ಇದ್ದಂತೆ ಕೋಲಾಹಲವಾಗಿ ಮಾರ್ಪಟ್ಟಿದೆ. ಎರಡನೇ ದಿನದ ಕಲಾಪದಲ್ಲಿ ಗದ್ದಲ ಎಬ್ಬಿಸಿದೆ ಈ ಒಂದು ವಜಾ ಅನ್ನುವಂಥ ಅಸ್ತ್ರ. ಡಿಸ್ಮಿಸ್ ವಿಚಾರ ಪ್ರಸ್ತಾಪಿಸಿ ಬಿಜೆಪಿ ಜೆಡಿಎಸ್ ಗದ್ದಲವನ್ನು ನಡೆಸಿರುವಂತದ್ದು. ವಜಾ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನಕ್ಕೆ ತಿಳಿಸುವಂತೆ ಪಟ್ಟನ್ನ ಹಿಡಿಯಲಾಗ್ತಿದೆ. ಯಾಕಾಗಿ ವಜಾ ಮಾಡಲಾಯಿತು, ಡಿಸ್ಮಿಸ್ ವಿಚಾರವನ್ನ ಸದನದಲ್ಲಿ ತಿಳಿಸಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಜೆಡಿಎಸ್ ಪಟ್ಟನ್ನ ಹಿಡಿದಿರುವಂತದ್ದು. ಕಾನೂನು ಸಚಿವರಿಂದ ಮಾಹಿತಿ ನೀಡುವಂತೆ ಪಟ್ಟನ್ನ ಹಿಡಿಯಲಾಗಿದೆ. ಪ್ರಶ್ನೋತ್ತರದ ಬಳಿಕ ಮಾಹಿತಿ ನೀಡೋ ಭರವಸೆಯನ್ನ ನೀಡಿರುವಂತೆ ವಿಧಾನಸಭೆಯಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಭರವಸೆಯನ್ನ ಕೊಟ್ಟಿದ್ದಾರೆ. ಪ್ರಮುಖವಾಗಿ ನೋಡಿ, ಸೋಮವಾರದಿಂದ ವಿಧಾನಮಂಡಲದ ಅಧಿವೇಶನ ಆರಂಭವಾಗಿದೆ. ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಪ್ರತಿಪಕ್ಷಗಳು ಅಣಿಯಾಗಿದ್ದಾವೆ. ಸಚಿವರು ಶಾಸಕರ ಸರಣಿ ಸಭೆ ನಡೆಸಿ ಅತೃಪ್ತಿಯನ್ನ ಸಮಾಧಾನಪಡಿಸುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷವನ್ನ ಕಟ್ಟಿಹಾಕುವ ತಂತ್ರವನ್ನ ಕೂಡ ಎಳೆದಿದ್ದಾರೆ. ಇದರ ನಡುವೆ ನಿನ್ನೆ ಕಾಂಗ್ರೆಸ್ಗೆ ಒಂದು ಮುಜುಗರ. ಏನಪ್ಪಾ ಅಂದ್ರೆ, ಅದು ಸದನ ಆರಂಭ ಆಗ್ತಾ ಇದ್ದ ಹಾಗೆ ರಾಜಣ್ಣ ಅವರ ರಾಜೀನಾಮೆ ವಿಚಾರ ಪ್ರಸ್ತಾಪ ಆಯಿತು. ರಾಜೀನಾಮೆ ನಂತರ ಅದು ರಾಜೀನಾಮೆ ಅಲ್ಲ, ಸಚಿವ ಸಂಪುಟದಿಂದಲೇ ವಜಾ ಮಾಡಲಾಗಿದೆ ಅನ್ನುವಂತಹ ವಿಚಾರ. ಎರಡನೇ ದಿನದ ಕಲಾಪದಲ್ಲಿ ಯಾಕಾಗಿ ವಜಾ ಮಾಡಲಾಯಿತು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತರ ಬೇಕು ಅಂತ ಈಗ ಪ್ರಸ್ತಾಪಿಸಿ ಬಿಜೆಪಿ ಜೆಡಿಎಸ್ ಗದ್ದಲವನ್ನ ನಡೆಸ್ತಾ ಇರುವಂತದ್ದು. ಜುಲೈನಲ್ಲಿ ನಡೆಯಬೇಕಾಗಿದ್ದಂತ ಅಧಿವೇಶನ ತಡವಾಗಿ ಆರಂಭವಾಗ್ತಾ ಇದ್ದು ಒಟ್ಟು 9 ದಿನ ಕಲಾಪ ನಡೀತಾ ಇದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಜೆಡಿಎಸ್ ಮೈತ್ರಿಕೂಟಗಳು ಪರಸ್ಪರ ಅಸ್ತ್ರವನ್ನ ಹರಿತವಾಗಿ ಮಾಡಿಕೊಂಡಿವೆ ಸದನದಲ್ಲಿ. ಸೊ ಹಾಗಾಗಿ ಒಂದು ಕಡೆ ಆರ್ಸಿಬಿ ವಿಜಯೋತ್ಸವದ ವೇಳೆ ನಡೆದಂತ ಕಾತುಳಿತ ದುರಂತ, ಮುಂಗಾರು ಹಂಗಾಮಿಗೆ ರಸಗೊಬ್ಬರ ಕೊರತೆ, ಅತಿವೃಷ್ಟಿಯಿಂದ ಕೆಲವೆಡೆ ಆಗ್ತಾ ಇರುವಂತಹ ತೊಂದರೆಗಳು, ಶಾಸಕರಿಗೆ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ, ಕಾನೂನು ಮತ್ತು ಸುವ್ಯವಸ್ಥೆಯ ವಿಷಯವನ್ನ ಪ್ರಸ್ತಾಪಿಸೋದಕ್ಕೆ ವಿರೋಧ ಪಕ್ಷಗಳು ತಯಾರಾಗಿರುವಂತದ್ದು. ಇದರ ನಡುವೆ ಈ ವಜಾ ಅನ್ನುವಂತ ಅಸ್ತ್ರ ಮತ್ತೆ ವಿರೋಧ ಪಕ್ಷದ ಕೈಗೆ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಅದೇ ಬಾಣವನ್ನ ಪ್ರಯೋಗ ಮಾಡಿರುವಂತದ್ದು ಆಡಳಿತ ಪಕ್ಷದ ಮೇಲೆ. ಎರಡನೇ ದಿನದ ಕಲಾಪ ಮತ್ತೆ ಗದ್ದಲವನ್ನ ಎಬ್ಬಿಸಿರುವಂತದ್ದು ಈ ವಜಾ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪಿಸುವ ಮುಖಾಂತರವಾಗಿ ಪ್ರಶ್ನೋತ್ತರದ ಕಲಾಪದ ಸಂದರ್ಭದಲ್ಲಿ ಇದಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗುತ್ತೆ ಅನ್ನುವಂತ ಭರವಸೆಯನ್ನ ಕೂಡ ಹೇಳಿರುವಂತದ್ದು. ಎಚ್.ಕೆ. ಪಾಟೀಲ್ ಅವರು ಇದ್ರ ಬಗ್ಗೆ ಮಾಹಿತಿಯನ್ನ ನೀಡುತ್ತಾರೆ ಅಂತ. ಸೊ ಸದ್ಯದ ಮಟ್ಟಿಗೆ ಒಂದು ಕಡೆ ಅಧಿವೇಶನ ಇಂದಿನಿಂದ ನಿನ್ನೆಯಿಂದಲೇ ಆರಂಭ ಆಗಿರುವಂತದ್ದು. ಮಾಡಿದ್ರಿ, ಪ್ರಶ್ನೋತ್ತರ ಅವಧಿ ಮುಗಿದ ತಕ್ಷಣ ನಾವು ಅದ್ರ ಬಗ್ಗೆ ಹೇಳ್ತೀವಿ. ಓಕೆ. ಡಾಕ್ಟರ್ ಶೈಲೇಂದ್ರ ಬೆಲ್ದಾಲ್. ಮಾನ್ಯ ಅಧ್ಯಕ್ಷರೇ, ಚುಕ್ಕಿ ಗುರುತಿನ ಸಂಖ್ಯೆ 258 ಆಯ್ತು, ಹೇಳಿ. ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ನೂತನವಾಗಿ ಅಗ್ನಿಶಾಮಕ ದಳದ ಹೊಸ ಸ್ಟೇಷನ್ ಅನ್ನು ನಿರ್ಮಾಣ ಮಾಡಲಿಕ್ಕೆ ನಾನು ಮಾನ್ಯ ಗೃಹ ಸಚಿವರಿಗೆ ಎಚ್.ಕೆ. ಪಾಟೀಲ್ ಅವ್ರಿಗೆ ಅವ್ರದೇ ಉತ್ತರ ಕೊಡ್ತಾ ಇದ್ದೀನಿ. ಈಗ ಪ್ರಶ್ನೆ ಮೀಡಿಯಾ ಮುಖಾಂತರ ತಿಳ್ಕೊಳ್ಳೋ ಅಗತ್ಯ ಇಲ್ಲ. ಗೌರವ 3 ಗಂಟೆಗೇನೆ ಚೀಫ್ ಸೆಕ್ರೆಟರಿಗೆ ಲೆಟರ್ ಬಂದಿದೆ. ಅವರಲ್ಲಿ ಮೂವ್ ಮಾಡಿದೀವಿ ನಾವು. ಲಾ ಮಿನಿಸ್ಟರ್ ಒಂದ್ ಸೆಕೆಂಡ್ ಲಾ ಮಿನಿಸ್ಟರ್ ಕತ್ತಲಲ್ಲಿ ಇಡಬೇಡಿ. ನಮಗೆ ಗೊತ್ತಿಲ್ಲ ಸರ್, ನಮಗೆ ಗೊತ್ತಿಲ್ಲ. ನಾವು ಕತ್ತಲಲ್ಲಿದ್ದೀರಿ, ಪೇಪರ್ ಟಿವಿ ನಂಬಲ್ಲ. ಇವರೇ ನಾಯಕರು, ಅವರೇ ಹೇಳಿ. ನನ್ನ ಹೇಳಿದ್ರಲ್ಲ ರಾಜಾರಾಮ್ ಕೇಳಿದ್ದೀರಿ, ಅವ್ರು ತರ್ಕೊಂಡು. ಸನ್ಮಾನ್ಯ ಅಧ್ಯಕ್ಷರೇ, ತಾವೀಗಾಗಲೇ ಮಾರ್ಗದರ್ಶನ ಮಾಡಿದ್ರಿ. ಪ್ರಶ್ನೋತ್ತರ ಅವಧಿ ಮುಗಿದ ತಕ್ಷಣ ನಾವು ಅದ್ರ ಬಗ್ಗೆ ಹೇಳ್ತೀವಿ. ಓಕೆ. ಡಾಕ್ಟರ್ ಶೈಲೇಂದ್ರ ಬೆಲ್ದಾಲ್. ಮಾನ್ಯ ಅಧ್ಯಕ್ಷರೇ, ಚುಕ್ಕಿ ಗುರುತಿನ ಸಂಖ್ಯೆ 258 ಆಯ್ತು, ಹೇಳಿ. ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ನೂತನವಾಗಿ ಕಡೆ ಸದ್ಯದ ಮಟ್ಟಿಗೆ ಈಗಾಗಲೇ ಗಮನಿಸುವ ಅಂಶ,
ಲೋಕಸಭಾ ಚುನಾವಣೆಯಲ್ಲಿ ಮತಕಳ್ಳತನದ ಆರೋಪ, ಅನುದಾನ ನೀಡಿಕೆಯಲ್ಲಿ ಕೇಂದ್ರದ ತಾರತಮ್ಯ. ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲಾ ಪಂಚಾಯಿತಿಯ ಚಾಲಕರೊಬ್ಬರ ಬಿಜೆಪಿ ಸಂಸದ ಸುಧಾಕರ್ ಅವರ ಹೆಸರನ್ನ ಉಲ್ಲೇಖಿಸಿ ಆತ್ಮಹತ್ಯೆ ಪ್ರಕರಣ, ರೌಡಿ ಶೀಟರ್ ಹತ್ಯೆ ಪ್ರಕರಣ, ಕೆಆರ್ಪುರ ಶಾಸಕ ಬೈರತಿ ಬಸವರಾಜ್ ಹೆಸರ ಪ್ರಸ್ತಾಪ ಮತ್ತಿತರ ವಿಷಯಗಳನ್ನ ಮುಂದು ಮಾಡಿ ವಿರೋಧ ಪಕ್ಷಗಳ ಬಾಯಿ ಮುಚ್ಚಿಸುವ ಸಿದ್ಧತೆಯನ್ನ ಆಡಳಿತ ಕಾಂಗ್ರೆಸ್ ಒಂದ್ ಕಡೆ ನಡೆಸಿಕೊಂಡಿದೆ. ಆದರೆ ಇದರ ನಡುವೆ ಇವತ್ತು ಸದನದಲ್ಲಿ ಕೆಲವೊಂದಿಷ್ಟು ವಿಚಾರಗಳು ಚರ್ಚೆ ಆಗಬೇಕಾಗಿತ್ತು. ಆದರೆ ವಜಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಗದ್ದಲ ಎದ್ದಿರುವಂತದ್ದು. ಇದೇ ವಿಚಾರವಾಗಿ ಉತ್ತರವನ್ನ ಕೊಡಲೇಬೇಕು ಅಂತ ವಿರೋಧ ಪಕ್ಷದವರು ಪಟ್ಟನ್ನ ಹಿಡಿದು ಕೂತಿದ್ದಾರೆ. ಅದರ ಜೊತೆಗೆ ಒಂದು RCB ಏನು ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ವಿಜಯೋತ್ಸವದ ವೇಳೆ ಸಂಭವಿಸಿದಂತಹ ಕಾಲ್ತುಳಿತದಲ್ಲಿ 11 ಮಂದಿ ಸಾವನ್ನಪ್ಪಿದ್ರು. ಈ ಒಂದು ಘಟನೆಯ ನಿಲುವಳಿಯ ಸೂಚನೆ ರೂಪದಲ್ಲಿ ಪ್ರಸ್ತಾಪವಾಗಲಿದೆ. ಸೊ ಘಟನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ನ್ಯಾಯಮೂರ್ತಿ ಜಾನ್ ಮೈಕಲ್ ಕುನ್ನಾ ನೇತೃತ್ವದ ಆಯೋಗ ಕೂಡ ತನಿಖೆಯನ್ನು ನಡೆಸಿದೆ. ಅದರ ವರದಿಯನ್ನ ಸರ್ಕಾರ ಕೂಡ ಪಡೆದುಕೊಂಡಿದೆ. ಘಟನೆಗೆ ಕಾರಣಕರ್ತರ ವಿರುದ್ಧ ಕ್ರಮವನ್ನ ಜರುಗಿಸಿದೆ. ಈ ವಿಚಾರದಲ್ಲಿ ಆಡಳಿತ ಮತ್ತು ವಿರೋಧ ಪಕ್ಷಗಳ ಮಧ್ಯೆ ಜಟಾಪಟ ಕೂಡ ನಡೆಯಲಿದೆ. ಸೊ ಹಾಗಾಗಿ ಸದ್ಯದ ಮಟ್ಟಿಗೆ ಇಂದಿನ ಕಲಾಪದಲ್ಲಿ ಏನ್ ಚರ್ಚೆ ಆಗತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಪ್ರಶ್ನೆ ಆಗಿರುವಂಥದ್ದು.